ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ಸ್ಗೆ ಅಂದರೆ TET ಆಗಿರ್ಬೋದು, HSTR ಮತ್ತು GPSTR ಎಲ್ಲ ರೀತಿಯಂತಹ ಎಕ್ಸಾಮ್ಗೆ ಇದು ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ. ಸೊ 2025-26ಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಟೆಕ್ಸ್ಟ್ ಬುಕ್ಸಲ್ಲಿ ಯಾವ್ಯಾವೆಲ್ಲ ಸಿಲೆಬಸ್ ಇದ್ದಾವೆ, ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ಯಾವ್ಯಾವ ಸಿಲೆಬಸ್ ಇದ್ದಾವೆ, ಏನೇನೆಲ್ಲ ಓದ್ಕೊಳ್ಬೇಕು ಅನ್ನೋದನ್ನು ನೀಟಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ. ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಮೊದಲಿಗೆ ನೀವಿಲ್ಲಿ ನೋಡ್ತಾ ಇದ್ದೀರಿ 8ನೇ ತರಗತಿಯ ಸಮಾಜ ವಿಜ್ಞಾನ ಪಾಠಗಳು. ಸೊ 8ನೇ ತರಗತಿಯ ಸಮಾಜ ವಿಜ್ಞಾನ ಪಾಠಗಳು ಅಂತ ಬಂದಾಗ ನಿಮಗೆ ನೋಡಿ ಎಷ್ಟು ಪಾಠಗಳು ಬರುತ್ತೆ. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಲ್ಲಿ ಅಂತ ಹೇಳಿದ್ರೆ 30 ಲೆಸನ್ಸ್ಗಳಿರುತ್ತೆ ಆಯಿತಾ. ಸೊ 30 ಲೆಸನ್ಸಲ್ಲಿ ಮೊದಲನೇದು ಆಧಾರಗಳಾಗಿರ್ಬೋದು. ಆಧಾರಗಳು ಅಂತ ಬಂದಾಗ ನಿಮಗೆ ಫಸ್ಟ್ ಲೆಸನಲ್ಲಿ ನಿಮ್ಗೆ ಏನೇನು ಬರುತ್ತೆ, ಆಧಾರಗಳ ಪ್ರಕಾರಗಳು ಅಂತ ಬರುತ್ತೆ. ಸೊ 2 ಪ್ರಕಾರಗಳು ಬರುತ್ತೆ, ಸಾಹಿತ್ಯಿಕ ಆಧಾರಗಳು, ಪ್ರಸ್ಥಾನ ಆಧಾರಗಳು. ಮೂರನೇದು ಮೌಖಿಕ ಆಧಾರಗಳು ಅಥವಾ ಐತಿಹ್ಯಗಳು ಅಂತ ಹೇಳಿ 3 ಆಧಾರಗಳ ಪ್ರಕಾರಗಳು ಬರುತ್ತೆ. ಸೊ ಅದರಲ್ಲಿ ಕೂಡ ಸಬ್ ಪಾಯಿಂಟ್ಸ್ ಇದ್ದಾವೆ. ಸಾಹಿತ್ಯಿಕ ಆಧಾರಗಳು ಅಂತ ಬಂದಾಗ ದೇಶೀಯ ಸಾಹಿತ್ಯ ಬರುತ್ತೆ, ವಿದೇಶೀಯ ಸಾಹಿತ್ಯ ಬರುತ್ತೆ. ಇನ್ನು ಪ್ರಸ್ಥಾನ ಆಧಾರಗಳು ಅಂತ ಬಂದಾಗ ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಇನ್ನು ಭೂ ಉತ್ಖನನಗಳ ಬಗ್ಗೆ ಬಹಳ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ ಇಲ್ಲಿ. ಸೊ ಇದಿಷ್ಟು ಬರೋ ಅಂಥದ್ದು. ಇನ್ನು 2ನೇ ಒಂದು ಲೆಸನ್ ನೋಡಿ, ಭರತ ವರ್ಷ ಅಂತ ಅಂದ್ಬಿಟ್ಟು, ಇದು ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸ ಕಾಲ ಇದರ ಬಗ್ಗೆ ತಿಳಿಸ್ಕೊಡುವಂತಹ ಒಂದು ಲೆಸನ್ ಆಗಿರುತ್ತೆ. ಸೊ ಪ್ರಾಗೈತಿಹಾಸ ಕಾಲ ಅಂತ ಅಂದ್ರೆ ಏನು, ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳಿದ್ರೆ ಮಾನವನು ಲೇಖನ ಕಲೆಯನ್ನ ಕಂಡು ಹಿಡಿಯೋದಕ್ಕಿಂತ ಮುಂಚಿನ ಒಂದು ಕಾಲವನ್ನು ನಾವೆಂತ ಕರಿತೀವಿ, ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳಿ ಕರಿತೀವಿ. ಸೊ ಆ ಒಂದು ಸಂದರ್ಭದಲ್ಲಿ ಮನುಷ್ಯನ ಒಂದು ಜೀವನ ಶೈಲಿ ಹೇಗಿತ್ತು, ಅವರು ಬದುಕುಗೋಸ್ಕರ ಬಳಸ್ಕೊಂಡಂತಹ ಒಂದು ತಾಣಗಳು, ಜಾಗಗಳು ಯಾವ್ಯಾವುದು, ಅವರಿಗೆ ಬೆಂಕಿಯ ಬಗ್ಗೆ ಗೊತ್ತಿತ್ತಾ. ಸೊ ಆಮೇಲೆ ಗುಹಾಲಯಗಳು, ಅವರು ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದಿದ್ರಿಂದ ಅಲ್ಲಿ ಕಂಡು ಬಂದಂತಹ ಕೆಲವೊಂದು ರೇಖಾಚಿತ್ರಗಳು. ಸೊ ಅವಾಗಿನ ಕಾಲಕ್ಕೂ ಮತ್ತೆ ಅದಾದ ನಂತರ ಬದಲಾಗ್ತಾ ಇರತಕ್ಕಂತಹ ಒಂದು ಪರಿಸರ ವ್ಯವಸ್ಥೆಯ ಬಗ್ಗೆ ಈ ಒಂದು ಲೆಸನ್ ಬಹಳನೇ ತುಂಬ ಸುಂದರವಾಗಿ ತಿಳಿಸ್ಕೊಡುವಂಥದ್ದು. ಇನ್ನು 3ನೇ ಒಂದು ಲೆಸನ್ ನೋಡಿ, ಪ್ರಾಚೀನ ಭಾರತದ ನಾಗರಿಕತೆಗಳು ಅಂತ ಅಂದ್ಬಿಟ್ಟು ಅಲ್ಲಿ ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ. ಅದರಲ್ಲಿ ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಬಂದಾಗ ನಗರ ಯೋಜನೆ ಹೇಗಿತ್ತು, ಅದರ ಜೊತೆಗೆ ಹರಪ್ಪ ಮತ್ತು ಮೊಹೆಂಜೋದಾರೋ ಆಗಿರ್ಬೋದು. ಸೊ ಅವರ ಒಂದು ಸಾರ್ವಜನಿಕ ಸ್ನಾನಘಟ್ಟ ಆಗಿರ್ಬೋದು, ಆಮೇಲೆ ಮೂರ್ತಿಗಳಾಗಿರ್ಬೋದು, ಅದೆಲ್ಲವೂ ಕೂಡ. ಆಮೇಲೆ ಕೃಷಿ ಮತ್ತು ವ್ಯಾಪಾರಕ್ಕೆ ಯಾವ ರೀತಿಯಾದಂತಹ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟಿದ್ರು, ಈ ಒಂದು ನಾಗರಿಕತೆಗಳ ಅವನತಿ ಹೇಗಾಯಿತು ಅನ್ನೋದನ್ನು ಈ ಒಂದು ಲೆಸನಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿರೋವಂಥದ್ದು. ಇನ್ನು ನೆಕ್ಸ್ಟು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಅಂತ ಕೊಟ್ಟಿದ್ದಾರೆ. ಸೊ ಮೆಸೊಪೊಟೋಮಿಯಾ ನಾಗರಿಕತೆ ಆಗಿರ್ಬೋದು, ಹಾಗೆಯೇ ಈಜಿಪ್ಟಿನ ನಾಗರಿಕತೆಗಳಾಗಿರ್ಬೋದು, ಇದೆಲ್ಲವೂ ಕೂಡ 4ನೇ ಲೆಸನ್ನಲ್ಲಿ ಬರೋವಂಥದ್ದು. ಇನ್ನು ಚೀನಾ ದೇಶದ ನಾಗರಿಕತೆ ಬಗ್ಗೆ ತಿಳಿಸಿರುವಂಥದ್ದು, ಗ್ರೀಕ್ ನಾಗರಿಕತೆ, ರೋಮನರ ನಾಗರಿಕತೆ, ಇದೆಲ್ಲವೂ ಕೂಡ ಈ ಒಂದು ಲೆಸನ್ನಲ್ಲಿ ಬರೋವಂಥದ್ದು. ನೆಕ್ಸ್ಟು 5ನೇ ಒಂದು ಲೆಸನ್ ನೋಡಿ, ಇಲ್ಲಿ ಸನಾತನ ಧರ್ಮ ಅಂತ ಇದೆ. ಸನಾತನ ಧರ್ಮ ಅಂತ ಬಂದಾಗ ಇದರಲ್ಲಿ ಏನು ಬರುತ್ತೆ, ಸನಾತನ ಧರ್ಮದ ಆಕರಗಳು, ಏನೇನೆಲ್ಲ ಆಕರಗಳಿದ್ದಾವೆ, ಮತ್ತು ಇತಿಹಾಸ ಮತ್ತು ಪುರಾಣ ಆಗಿರ್ಬೋದು, ದರ್ಶನಗಳಾಗಿರ್ಬೋದು, ವಿಗ್ರಹಾರಾಧನೆ ಹೇಗಿತ್ತು ಆ ಒಂದು ಕಾಲದಲ್ಲಿ ಅನ್ನೋದು ಈ ಒಂದು ಲೆಸನ್ನಲ್ಲಿ ಇರೋವಂಥದ್ದು. ಇನ್ನು ನೆಕ್ಸ್ಟು 6ನೇದು ಜೈನ ಮತ್ತು ಬೌದ್ಧ ಧರ್ಮಗಳು. ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಜೈನ ಧರ್ಮದ ಒಂದು ತತ್ವಗಳಾಗಿರ್ಬೋದು, ಜೈನ ಧರ್ಮದಲ್ಲಿ ಬರ್ತಕ್ಕಂಥದ್ದು ವರ್ಧಮಾನ ಮಹಾವೀರ, ಆತನ ಒಂದು ತತ್ವಗಳು, ಪಂಚಪ್ರತಿಜ್ಞೆಗಳಾಗಿರ್ಬೋದು, ಇದೆಲ್ಲವೂ ಕೂಡ ಜೈನ ಧರ್ಮದಲ್ಲಿ ಬರುತ್ತೆ. ಆಮೇಲೆ ಬೌದ್ಧ ಧರ್ಮ ಅಂತ ಬಂದಾಗ ಚತುರಾರ್ಯ ಸತ್ಯ ಅಂತಂದರೆ ಏನು, ಎಷ್ಟು ಚತುರಾರ್ಯ ಸತ್ಯಗಳಿದ್ದಾವೆ, ಅಷ್ಟಾಂಗ ಮಾರ್ಗಗಳಾಗಿರ್ಬೋದು, ಹೊಸ ಧರ್ಮದ ಅನುಯಾಯಿಗಳಾಗಿರ್ಬೋದು, ಇದೆಲ್ಲವೂ ಕೂಡ ಇದರಲ್ಲಿ ಬರುವಂಥದ್ದು. ಸೊ ಇನ್ನು ನೆಕ್ಸ್ಟು ರಾಜ್ಯಶಾಸ್ತ್ರ. ಸೊ ರಾಜ್ಯಶಾಸ್ತ್ರದಲ್ಲಿ ನೋಡಿ, ರಾಜ್ಯಶಾಸ್ತ್ರದ ಒಂದು ಅರ್ಥ ಆಗಿರ್ಬೋದು ಮತ್ತು ಪ್ರಾಮುಖ್ಯತೆಯ ಬಗ್ಗೆ. ಇನ್ನು 8ನೇದು ಪೌರ ಮತ್ತು ಪೌರತ್ವ, ಮಾನವ ಮತ್ತು ಸಮಾಜ, ಮಾನವ ಮತ್ತು ಸಂಸ್ಕೃತಿ. ಅದ್ರ ಜೊತೆಗೆ ಇನ್ನು ಭೂಗೋಳಶಾಸ್ತ್ರ ಅಂತ ಬಂದಾಗ ಭೂಮಿ ನಮ್ಮ ಜೀವಂತ ಗ್ರಹ ಆಗಿರ್ಬೋದು, ಶಿಲಾಗೋಳ, ವಾಯುಗೋಳದ ಬಗ್ಗೆ ಇದೆ. ಇನ್ನು ಅರ್ಥಶಾಸ್ತ್ರ ಅಂತ ಬಂದಾಗ ಇಲ್ಲಿ ಒಂದೇ ಲೆಸನ್ ಕೊಟ್ಟಿದ್ದಾರೆ ಪಾರ್ಟ್ 1ನಲ್ಲಿ. ಅರ್ಥಶಾಸ್ತ್ರದ ಒಂದು ಅರ್ಥ ಮತ್ತು ಮಹತ್ವ ಹಂಗಂದ್ರೆ ಏನು, ಮತ್ತು ಅದರ ಒಂದು ಇಂಪಾರ್ಟೆನ್ಸ್ ಮಾತ್ರ ಕೊಟ್ಟಿರೋವಂಥದ್ದು. ಇನ್ನು ಕೊನೆಯ ಲೆಸನ್, ಭಾಗ 1ರ ಕೊನೆಯ ಲೆಸನ್ ಬಂದು ವ್ಯವಹಾರ, ಅದರ ಒಂದು ಅರ್ಥ ಮತ್ತು ಪ್ರಾಮುಖ್ಯತೆ. ಇದಿಷ್ಟು ಏನು ಪಾರ್ಟ್ 1ನಲ್ಲಿ ಬರ್ತಕ್ಕಂಥದ್ದು ಆಯಿತಾ. 8th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಪಾರ್ಟ್ 1ನಲ್ಲಿ ಬರುವಂಥದ್ದು. ಸೊ ನೆಕ್ಸ್ಟು ಪಾರ್ಟ್ 2ರಲ್ಲಿ ಏನೇನು ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ಎಷ್ಟು ಲೆಸನ್ ಅಂತ ಹೇಳಿ 33 ಲೆಸನ್ಸ್ ಅಂತ ಹೇಳಿದೆ. ಸೊ ಇವಾಗ ನಾನು ಜಸ್ಟ್ ಹೇಳಿದ್ದು ಪಾರ್ಟ್ 1. ಸೊ ಇವಾಗ ನಾವು ನೋಡ್ತಾ ಇರೋದು ಪಾರ್ಟ್ 2.
ಮೊದಲನೇ ಲೆಸನ್ ನೋಡಿ, ಇಲ್ಲಿ ಮೌರ್ಯರು ಮತ್ತೆ ಕುಶಾಣರು ಅಂತ ಇದೆ. ಮೌರ್ಯರ ಪ್ರಸಿದ್ಧ ದೊರೆ ಅಶೋಕನ ಬಗ್ಗೆ ಅಥವಾ ಅಶೋಕನ ಸಾಧನೆಗಳ ಬಗ್ಗೆ, ಹಾಗೆಯೇ ಕುಶಾಣರಾಗಿರ್ಬೋದು. ಸೊ ಕುಶಾಣರಲ್ಲಿ ಪ್ರಸಿದ್ಧ ದೊರೆ ಯಾರು? ಕುಜಲ್ ಕಡ್ಫಿಸಸ್ ಆಗಿರ್ಬೋದು. ಆಮೇಲೆ ಅವರು ಕೊಟ್ಟಂತಹ ಒಂದು ಕೊಡುಗೆಗಳಾಗಿರ್ಬೋದು, ಇನ್ನು ಅವರ ಒಂದು ಆಡಳಿತ ರೀತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ಒಂದು ಲೆಸನ್ ತುಂಬಾ ಚೆನ್ನಾಗಿ ನಮಗೆ ತಿಳಿಸ್ಕೊಡುವಂಥದ್ದು. ನೆಕ್ಸ್ಟು ಗುಪ್ತರು ಮತ್ತೆ ವರ್ಧನರು. ಗುಪ್ತರಲ್ಲಿ ಪ್ರಸಿದ್ಧ ಅರಸರು ಯಾರು, ಮತ್ತೆ ವರ್ಧನರಲ್ಲಿ ಪ್ರಸಿದ್ಧ ಅರಸರು ಯಾರು, ಅವರು ಏನೇನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಬಹಳ ನೀಟಾಗಿ ಹೇಳಿರುವಂಥದ್ದು. ನೆಕ್ಸ್ಟು 18ನೇ ನೋಡಿ, ದಕ್ಷಿಣ ಭಾರತದ ರಾಜವಂಶಗಳು. ಶಾತವಾಹನರು ಬರ್ತಾರೆ, ಕದಂಬರು ಬರ್ತಾರೆ, ಮತ್ತೆ ಗಂಗರು ಬರ್ತಾರೆ. ಸೊ 3ನೇ ಶತಮಾನದಿಂದ 13ನೇ ಶತಮಾನದ ತನಕ ಇರ್ತಕ್ಕಂಥ ರಾಜ್ಯ ಆಳಿತಂತಹ ರಾಜ ಮನೆತನಗಳಾಗಿರುವಂಥದ್ದು. ಸೊ ಶಾತವಾಹನರು ಅಂತ ಬಂದಾಗ ಗೌತಮಿ ಪುತ್ರ ಶಾತವಾಹನ ಆಗಿರ್ಬೋದು. ಇನ್ನು ಕದಂಬರು ಅಂತ ಬಂದಾಗ ಕದಂಬರ ರಾಜ ಮನೆತನದ ಸ್ಥಾಪಕ ಆಗಿರ್ಬೋದು, ಅವರು ಕೊಟ್ಟಂತಹ ಕೊಡುಗೆಗಳಾಗಿರ್ಬೋದು. ಇನ್ನು ಗಂಗರು, ಸೊ ಗಂಗರ ಒಂದು ಆಡಳಿತ ಹೇಗಿತ್ತು, ಅವರ ಒಂದು ಕೊಡುಗೆಗಳು ಹೇಗಿತ್ತು ಅನ್ನೋದನ್ನ ಈ ಒಂದು ಲೆಸನ್ ಅಲ್ಲಿ ನಾವು ತಿಳ್ಕೊಬಹುದು. ನೆಕ್ಸ್ಟ್ ಬಾದಾಮಿ ಚಾಳುಕ್ಯರು ಮತ್ತೆ ಕಂಚಿಯ ಪಲ್ಲವರ ಬಗ್ಗೆ ತಿಳ್ಕೊತಾ ಹೋಗ್ಬೋದು. ನೆಕ್ಸ್ಟ್ ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತೆ ಕಲ್ಯಾಣದ ಚಾಳುಕ್ಯರು, ಚೋಳರು ಮತ್ತೆ ದ್ವಾರ ಸಮುದ್ರದ ಹೊಯ್ಸಳರು. ಇದಿಷ್ಟು ಇತಿಹಾಸ ಭಾಗದಲ್ಲಿ ಅಂದ್ರೆ ಪಾರ್ಟ್ 2 ಟೆಕ್ಸ್ಟ್ ಬುಕ್ ನಲ್ಲಿ ಬರ್ತಕ್ಕಂತಹ ಇತಿಹಾಸ ಪಾಠ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ರಾಜ್ಯಶಾಸ್ತ್ರ. ಸೊ ರಾಜ್ಯಶಾಸ್ತ್ರ ಅಂತ ಬಂದಾಗ ಇಲ್ಲಿ ಪ್ರಜಾಪ್ರಭುತ್ವ ಅಂತ ಒಂದು ಲೆಸನ್ ಕೊಟ್ಟಿದ್ದಾರೆ, ಮತ್ತೆ ಸ್ಥಳೀಯ ಸ್ವಯಂ ಸರ್ಕಾರಗಳು ಅನ್ನೋದು. ಸೊ ಮೊದಲನೇದು ಪ್ರಜಾಪ್ರಭುತ್ವದಲ್ಲಿ ಎಷ್ಟು ವಿಧಗಳಿವೆ? ಪ್ರತ್ಯಕ್ಷ ಆಗಿರ್ಬೋದು ಮತ್ತೆ ಪರೋಕ್ಷ ಆಗಿರ್ಬೋದು. ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಲಕ್ಷಣಗಳು ಏನು, ಮತ್ತೆ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕಾರಣವಾಗ್ತಕ್ಕಂತಹ ಅಂಶಗಳು ಯಾವುದು, ಅದರ ಒಂದು ಅನುಕೂಲ ಏನು, ಅನಾನುಕೂಲ ಏನು, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಆಗಿರ್ಬೋದು, ಚುನಾವಣೆಗಳ ಬಗ್ಗೆ ಈ ಒಂದು ಲೆಸನ್ ಪ್ರಜಾಪ್ರಭುತ್ವದಲ್ಲಿ ನಾವು ತಿಳ್ಕೊತಾ ಹೋಗ್ಬೋದು. ಇನ್ನು ಸ್ಥಳೀಯ ಸ್ವಯಂ ಸರ್ಕಾರಗಳು ಅಂತ ಬಂದಾಗ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ತಾಲೂಕು ಪಂಚಾಯಿತಿ ಆಗಿರ್ಬೋದು, ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ರಚನೆ ಆಗಿರ್ಬೋದು. ಸೊ ಇದೆಲ್ಲದ್ರ ಬಗ್ಗೆ ನಾವು ಈ ಒಂದು ಲೆಸನ್ ಅಲ್ಲಿ ಬಹಳ ಚೆನ್ನಾಗಿ ತಿಳ್ಕೊತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಸಮಾಜಶಾಸ್ತ್ರ. ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಹೇಗೆ ವರ್ಕ್ ಆಗುತ್ತೆ ಅಂತ, ಆಮೇಲೆ ಸಮಾಜದ ಪ್ರಕಾರಗಳಾಗಿರ್ಬೋದು, ಇದೆರಡು ಬರುತ್ತೆ. ಅಂಡ್ ಭೂಗೋಳಶಾಸ್ತ್ರ ಅಂತ ಬಂದಾಗ ಜಲಗೋಳ, ಜೀವಗೋಳ. ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ಸೊ ಪ್ರೀವಿಯಸ್ ಪಾರ್ಟ್ 1 ಏನಿತ್ತು ಅದರ ಒಂದು ಅರ್ಥ ಮತ್ತೆ ಮಹತ್ವ, ಅಂಡ್ ಇಲ್ಲಿ ಅದರ ಒಂದು ಮೂಲ ಪರಿಕಲ್ಪನೆಗಳ ಬಗ್ಗೆ ತಿಳಿಸ್ಕೊಟ್ಟಿರುವಂಥದ್ದು. ಮತ್ತೆ ವ್ಯವಹಾರ ಅಧ್ಯಯನ, ಬಿಸ್ನೆಸ್ ಸ್ಟಡೀಸ್ ಅಂತ ಬಂದಾಗ ಬೇರೆ ಬೇರೆ ವ್ಯವಹಾರ ಸಂಘಟನೆಗಳ ಒಂದು ಹುಟ್ಟು, ಆಮೇಲೆ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು. ಸೊ ಇದಿಷ್ಟು 30 ಲೆಸನ್, ನಾ 33 ಅಂತ ಹೇಳಿದೆ. 30 ಲೆಸನ್ಸ್ಗಳು ಪಾರ್ಟ್ 1, 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪಾರ್ಟ್ 1 ಅಂಡ್ ಪಾರ್ಟ್ 2 ಎರಡರಿಂದನೂ ಕೂಡ ಬರ್ತಕ್ಕಂತಹ ಒಟ್ಟಾರೆ ಲೆಸನ್ಸು ಆಯ್ತಾ. 30 ಲೆಸನ್ಸ್ಗಳು ಇರೋವಂಥದ್ದು. ಇನ್ನು ನೆಕ್ಸ್ಟು 9ನೇ ತರಗತಿಯ ಒಂದು ಪಾಠಗಳನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲೂ ಕೂಡ ಬಹಳಾನೇ ಚೆನ್ನಾಗಿರ್ತಕ್ಕಂತಹ ಪಾಠಗಳಿದ್ದಾವೆ. ನಾವು 1-2 ಸಲ ಓದಿದ್ರೆ ಸಾಕು. ಕತೆ ಓದಿದ ಹಾಗೆ ಓದ್ಕೊಂಡು ಹೋದರೆ, ಸ್ಟೋರಿ ಹೇಳ್ದಂಗೆ ನಾವು ಹೇಳ್ಕೊಂಡು ಹೋದರೆ ನಮಗೂ ಅರ್ಥ ಆಗುತ್ತೆ, ಮತ್ತು ನಾವು ಬಹಳ ಬೇಗ ಈಸಿಯಾಗಿ ಕನ್ವೆ ಮಾಡ್ಬೋದು ಸ್ಟೂಡೆಂಟ್ಸ್ಗೂ ಕೂಡ. ಸೊ ಹಾಗೆ ಮೊದಲನೇದು ಪಾಶ್ಚಾತ್ಯ ಧರ್ಮಗಳು. ಸೊ ಪಾಶ್ಚಾತ್ಯ ಧರ್ಮಗಳು ಅಂತ ಬಂದಾಗ ನಾವಿಲ್ಲಿ ಏನೇನೆಲ್ಲ ಕಲಿತೀವಿ ಅಂತ ಹೇಳಿದ್ರೆ, ಯಹೂದಿ ಧರ್ಮಗಳ ಬಗ್ಗೆ ಆಗಿರ್ಬೋದು, ಹಾಗೆಯೇ ಪಾರ್ಸಿ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಮತ್ತೆ ಇಸ್ಲಾಂ ಧರ್ಮ. ಸೊ ಇದರ ಬಗ್ಗೆ ನಾವು ಈ ಒಂದು ಲೆಸನ್ ಅಲ್ಲಿ ನಾವು ಕಲ್ತ್ಕೊಂತ ಹೋಗ್ತೀವಿ. ಇನ್ನು ಎರಡನೇದಾಗಿ 6ರಿಂದ 14ನೇ ಶತಮಾನದ ಭಾರತ. ಸೊ ಇದರಲ್ಲಿ ರಜಪೂತರು ಬರ್ತಾರೆ. ಸೊ ರಜಪೂತರು ಅಂತ ಬಂದಾಗ 5 ಮನೆತನಗಳು ಉತ್ತರ ಭಾರತದಲ್ಲಿ ಗೂರ್ಜರ ಪ್ರತಿಹಾರರಾಗಿರ್ಬೋದು, ಗಹಡ್ವಾಲರಾಗಿರ್ಬೋದು, ಪರಮಾರರು, ಚೌಹಾಣರು, ಸೋಳಂಕಿಗಳು ಮತ್ತು ಚಂದೇಲ, ಇದೆಲ್ಲವೂ ಕೂಡ ಏನು ರಜಪೂತ ಮನೆತನಗಳು ಆಳ್ವಿಕೆ ನಡೆಸಿದಂಥದ್ದು. ಸೊ ಹಾಗಾಗಿ ನಾವು ಇದರ ಬಗ್ಗೆ ನಾವು ಓದ್ಕೊತಾ ಹೋಗ್ತೀವಿ. ಅದರ ಜೊತೆಗೆ ಕಾಶ್ಮೀರ ಕಾರ್ಕೋಟರು ಅಂತ ಹೇಳಿ ಒಂದು ಇದು ಬರುತ್ತೆ. ಅದಾದಮೇಲೆ ಅಫ್ಘನ್ ದಾಳಿಕೋರರ ಬಗ್ಗೆ ಬರುತ್ತೆ. ದೆಹಲಿ ಸುಲ್ತಾನರಲ್ಲಿ ನಾವು ಏನೇನು ಓದ್ತೀವಿ? ಗುಲಾಮಿ ಸಂತತಿ ಆಗಿರ್ಬೋದು, ಖಿಲ್ಜಿ ಸಂತತಿ, ತೊಗಲಕ್ ಸಂತತಿ, ಸೈಯದ್ ಮತ್ತೆ ಲೋಧಿ ವಂಶಗಳು, ಇದೆಲ್ಲವೂ ಕೂಡ ಏನು ದೆಹಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ಮಾಡಿದಂತಹ ಸಂತತಿಗಳು. ಇದರ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟ್ 3ನೇದು ನೋಡಿ, ಇಲ್ಲಿ ಭಾರತದ ಮತ ಪ್ರವರ್ತಕರು ಅಂತ ಇದೆ. ಸೊ ಭಾರತದ ಮತ ಪ್ರವರ್ತಕರು ಅಂತ ಬಂದಾಗ ನಾವು ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಂತೀವಿ, ರಾಮಾನುಜಾಚಾರ್ಯರಾಗಿರ್ಬೋದು, ಹಾಗೇನೆ ಮಧ್ವಾಚಾರ್ಯರ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ. ಇನ್ನು ಬಸವಣ್ಣನವರು, ವಿಶ್ವಗುರು ಬಸವಣ್ಣನವರು, ಅವರನ್ನ ಸಾಂಸ್ಕೃತಿಕ ನಾಯಕ ಅಂತಲೂ ಕೂಡ ಕರಿತೀವಿ. ಸೊ ಇವರ ಬಗ್ಗೆ ಈ ಒಂದು ಲೆಸನ್ ನಮಗೆ ತಿಳಿಸ್ಕೊಡುವಂಥದ್ದು. ಇನ್ನು 4ನೇ ಲೆಸನ್ ನೋಡಿ, ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ. ಸೊ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ವಿಜಯನಗರ ಸಾಮ್ರಾಜ್ಯವನ್ನು 4 ರಾಜಮನೆತನಗಳು ಆಳ್ವಿಕೆ ಮಾಡುತ್ತಲ್ವಾ.
ಸೊ ಮೊದಲನೇದು ಸಂಗಮ, ಎರಡನೇದು ಸಾಳುವ, ಮೂರನೇದು ತುಳುವ ಮತ್ತು ನಾಲ್ಕನೇದು ಅರವೀಡು ಅಂತ. ಸೊ ಇದರಲ್ಲಿ ಬರ್ತಕ್ಕಂತಹ ರಾಜರುಗಳು ಯಾರು? ಬುಕ್ಕರಾಯ ಆಗಿರ್ಬೋದು, ಎರಡನೇ ಹರಿಹರ ಆಗಿರ್ಬೋದು, ಮತ್ತು ಎರಡನೇ ದೇವರಾಯ, ಅವನಿಗೆ ಪ್ರೌಢದೇವರಾಯ ಅಂತಲೂ ಕೂಡ ಕರೀತಾರೆ. ಇನ್ನು ಕೃಷ್ಣದೇವರಾಯನ ಸಾಧನೆಗಳು ಏನೇನು ಅನ್ನೋದು, ಮತ್ತು ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು, ಏನೇನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರು ಅಂತಕ್ಕಂಥದ್ದು, ಅವರ ಒಂದು ಸೇನಾ ವ್ಯವಸ್ಥೆಗಳ ಬಗ್ಗೆ, ಧಾರ್ಮಿಕ ವ್ಯವಸ್ಥೆಗಳ ಬಗ್ಗೆ, ದೇವಾಲಯಗಳ ಬಗ್ಗೆ, ಅದ್ರ ಜೊತೆಗೆ ಬಹಮನಿ ರಾಜ್ಯ, ಇದರ ಬಗ್ಗೆ ಬಹಮನಿ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತಹ ಪ್ರಮುಖ ರಾಜರು ಯಾರು, ಮತ್ತೆ ಅವರ ಒಂದು ಸಾಂಸ್ಕೃತಿಕ ಕೊಡುಗೆಗಳು, ಅವರ ಒಂದು ಆಡಳಿತ ವ್ಯವಸ್ಥೆ ಹೇಗಿತ್ತು, ಇದೆಲ್ಲವೂ ಕೂಡ ಈ ಒಂದು ಲೆಸನ್ನಲ್ಲಿ ಬರುವಂಥದ್ದು. ಓಕೆನಾ. ನೆಕ್ಸ್ಟು ರಾಜ್ಯಶಾಸ್ತ್ರ ಅಂತ ಬಂದಾಗ ನಮ್ಮ ಸಂವಿಧಾನ ಅಂತ ಬರುತ್ತೆ. ಸರ್, ಸಂವಿಧಾನದ ಒಂದು ರಚನಾ ಸಭೆ ಬಗ್ಗೆ ಆಗಿರ್ಬೋದು, ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ಆಗಿರ್ಬೋದು, ಮತ್ತು ಪ್ರಸ್ತಾವನೆಯ ಮುಖ್ಯಾಂಶಗಳು ಏನೇನಿದ್ದಾವೆ ಅನ್ನೋದ್ರ ಬಗ್ಗೆ, ಮತ್ತು ಸಂವಿಧಾನದ ಪ್ರಮುಖ ಲಕ್ಷಣಗಳು ಏನೇನು ಅದ್ರ ಬಗ್ಗೆ ಈ ಒಂದು ಲೆಸನ್ ನಮಗೆ ತಿಳಿಸ್ಕೊಡುತ್ತೆ. ಮೂಲಭೂತ ಹಕ್ಕು ಆಗಿರ್ಬೋದು, ಮೂಲಭೂತ ಕರ್ತವ್ಯ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನಾವು ಸಂವಿಧಾನ ಲೆಸನ್ನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಎರಡನೇದು ಕೇಂದ್ರ ಸರ್ಕಾರ. ಸೊ ಕೇಂದ್ರ ಸರ್ಕಾರ ಅಂತ ಬಂದಾಗ ನೀವಿಲ್ಲಿ ನೋಡ್ತಾ ಇದ್ದೀರಿ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತಕ್ಕಂಥ ಮೂರು ಒಂದು ವ್ಯವಸ್ಥೆಗಳು ಬರುತ್ತೆ ಕೇಂದ್ರ ಸರ್ಕಾರ ಪಾಠದಲ್ಲಿ. ಅದರ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ. ಮತ್ತು ಲೋಕಸಭೆ, ರಾಜ್ಯಸಭೆ ಇದರ ಒಂದು ಸದಸ್ಯರಾಗಬೇಕು, ಇನ್ನು ಲೋಕಸಭೆ ಸದಸ್ಯರಾಗಬೇಕು ಅಂದರೆ ನಮಗೆ ಏನೇನೆಲ್ಲ ಕ್ವಾಲಿಟೀಸ್ ಇರಬೇಕು, ಏನೇನೆಲ್ಲ ಅರ್ಹತೆಗಳಿರಬೇಕು, ಇದೆಲ್ಲವನ್ನು ಕೂಡ ಈ ಲೆಸನ್ ನಮಗೆ ತಿಳಿಸ್ಕೊಡೋವಂಥದ್ದು. ನೆಕ್ಸ್ಟು ನ್ಯಾಯಾಂಗ, ಇದು ಕೂಡ ಬಹಳ ಚೆನ್ನಾಗಿರುವಂತಹ ಒಂದು ಲೆಸನ್ ಆಗಿರುತ್ತೆ. ಮತ್ತು ಸಮಾಜಶಾಸ್ತ್ರ ಅಂತ ಬಂದಾಗ ಕುಟುಂಬ, ಭೂಗೋಳಶಾಸ್ತ್ರದಲ್ಲಿ ಕರ್ನಾಟಕ ರಾಜ್ಯದ ಒಂದು ಪ್ರಾಕೃತಿಕ ವಿಭಾಗಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಮತ್ತು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯತೆ ಆಗಿರ್ಬೋದು, ಜಲಸಂಪನ್ಮೂಲಗಳು ಮತ್ತು ಭೂ ಸಂಪತ್ತು, ಇದಿಷ್ಟು ಏನರಲ್ಲಿ ಬರುತ್ತೆ? ಭೂಗೋಳಶಾಸ್ತ್ರದಲ್ಲಿ ಬರುವಂಥದ್ದು. ಇನ್ನು ಅರ್ಥಶಾಸ್ತ್ರ ಅಂತ ಬಂದಾಗ ಆರ್ಥಿಕ ರಚನೆ ಆಗಿರ್ಬೋದು, ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳಾಗಿರ್ಬೋದು, ವ್ಯವಹಾರ ನಿರ್ವಹಣೆ, ಇದಿಷ್ಟು 16 ಲೆಸನ್ಸು 9ನೇ ತರಗತಿಯ ಪಾರ್ಟ್ 1 ಟೆಕ್ಸ್ಟ್ ಬುಕ್ಸಲ್ಲಿ ಬರೋವಂಥದ್ದು. ಇನ್ನು ಪಾರ್ಟ್ 2 ಅಂತ ಬಂದಾಗ ನೋಡಿ, ಇಲ್ಲಿ ಪಾರ್ಟ್ 2 ಅಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡು ಸೇರಿಸಿ 33 ಲೆಸನ್ಸ್ ಇದೆ. ಸೊ ಮೊದಲನೇದು ಪಾರ್ಟ್ 2 ಅಲ್ಲಿ ಅಹೋಮ್ ರಾಜಮನೆತನ, ಮೊಘಲರು ಮತ್ತು ಮರಾಠರು ಅಂತ. ಸೊ ಅಹೋಮ್ ರಾಜಮನೆತನದ ಬಗ್ಗೆ ಬಹಳಷ್ಟು ಕ್ವೆಶನ್ಸ್ಗಳು ರೇಸ್ ಆಗಿದ್ದಾವೆ. ಇದು ತುಂಬ ಚೆನ್ನಾಗಿರುವಂತಹ ಲೆಸನ್ ಇದು. ಇದನ್ನು ಕೂಡ ನಾವು ಸ್ಟೋರಿ ಥರ ಹೇಳ್ಬೋದು, ಚೆನ್ನಾಗಿದೆ ಇದು ಲೆಸನು. ಸೊ ಅಹೋಮರು ಅವರು ಮೂಲತಃ ಎಲ್ಲಿ, ಅವರು ಮಯನ್ಮಾರ್ ಮತ್ತು ಥೈಲ್ಯಾಂಡಿಂದ ಬರ್ತಾರೆ ಅಸ್ಸಾಂಗೆ. ಸೊ ಅವರು ಬಂದಿರೋದ್ರಿಂದನೇ ಅಸ್ಸಾಂ ಅಂತ ಹೇಳಿ ಹೆಸರು ಬಂದಿರೋವಂಥದ್ದು. ಸೊ ಅಹೋಮರ ಬಗ್ಗೆ ಆಗಿರ್ಬೋದು, ಅಹೋಮ ರಾಜಮನೆತನದಲ್ಲಿ ಜಯಧ್ವಜ ಸಿಂಗ ಬರ್ತಾರೆ, ಚಕ್ರಧ್ವಜ ಸಿಂಗ ಬರ್ತಾರೆ, ಆಮೇಲೆ ಸೇನಾಪತಿಯ ಹುಡುಕಾಟದಲ್ಲಿರ್ತಾರೆ ಚಕ್ರಧ್ವಜ ಸಿಂಗ. ಅವಾಗ ಅವನಿಗೆ ಸಿಕ್ಕಿದ್ದು ಯಾರು? ಲಚಿತ್ ಬೋರ್ಫುಕನ್ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಬರ್ತಕ್ಕಂಥದ್ದು ಅಲಬೋಯ್ ಕಾಳಗ ಅಂತ, ಸರಾಯ್ ಘಾಟ್ ಸಂಗ್ರಾಮ ಬರುತ್ತೆ. ಕೊನೆಯದಾಗಿ ಅಹೋಮರು ಮತ್ತು ಮೊಘಲರ ನಡುವೆ ನಡೆದಂತಹ ಒಂದು ಯುದ್ಧ ಆಗಿರ್ಬೋದು. ಸೊ ಇದೆಲ್ಲ ಕೂಡ ಬಹಳಷ್ಟು ಚೆನ್ನಾಗಿದೆ. ಆಮೇಲೆ ಮೊಘಲರ ಒಂದು ಆಡಳಿತ ವ್ಯವಸ್ಥೆ, ಅಕ್ಬರ್ನ ಒಂದು ಆಡಳಿತ ಪದ್ಧತಿ ಆಗಿರ್ಬೋದು, ಶಹಜಹಾನ್ ಆತನ ಒಂದು ಕೊಡುಗೆಗಳಾಗಿರ್ಬೋದು. ಇನ್ನು ಮರಾಠರು ಅಂತ ಬಂದಾಗ ಶಿವಾಜಿ ಬರ್ತಾನೆ. ಶಿವಾಜಿ ಮತ್ತು ಮೊಘಲರಿಗೆ ಇದ್ದಂತಹ ಒಂದು ಸಂಬಂಧ ಹೇಗಿತ್ತು ಅನ್ನೋದು. ಇನ್ನು ಪೇಶ್ವೆಗಳ ಒಂದು ಆಡಳಿತ ಬರುತ್ತೆ. 1ನೇ ಮಾಧವರಾವ್, ಬಾಜಿರಾವ್ ಆಗಿರ್ಬೋದು. ಇದೆಲ್ಲವೂ ಕೂಡ ಇನ್ನು ಮೊದಲನೇ ಲೆಸನಲ್ಲಿ ಬರೋವಂಥದ್ದು. ಆಯಿತಾ. ಇನ್ನು ಎರಡನೇದು ಭಕ್ತಿ ಪಂಥ ಆಗಿರ್ಬೋದು. ಸೊ ಭಕ್ತಿ ಪಂಥ ಅಂತ ಬಂದಾಗ ರಮಾನಂದ ಆಗಿರ್ಬೋದು, ಚೈತನ್ಯ ಆಗಿರ್ಬೋದು, ಗುರುನಾನಕರಾಗಿರ್ಬೋದು, ಹಾಗೆಯೇ ಶಂಕರದೇವ ಮತ್ತು ಮಹಾದೇವ ಆಗಿರ್ಬೋದು, ಮೀರಾಬಾಯಿ, ಇವರೆಲ್ಲರೂ ಕೂಡ ಬರ್ತಾರೆ. ಜೊತೆಗೆ ಸೂಫಿ ಸಂತರು, ಇದರ ಬಗ್ಗೆನೂ ಕೂಡ ನಾವು ಓದ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನು ಆಧುನಿಕ ಯುರೋಪ್ ಅಂತ ಬಂದಾಗ ಮಧ್ಯಯುಗ ಹಾಗೆ ಆಧುನಿಕ ಯುರೋಪ್ ಅಂತ ಬರುತ್ತೆ. ಅದರಲ್ಲಿ ಪುನರುಜ್ಜೀವನ, ಅದಕ್ಕೆ ಏನೇನು ಕಾರಣ, ಅದರ ಒಂದು ಲಕ್ಷಣಗಳೇನು, ಮತ್ತು ಪುನರುಜ್ಜೀವನದ ಒಂದು ಸಾಹಿತ್ಯ, ಲಿಟ್ರೇಚರ್ ಹೇಗಿತ್ತು, ಪೆಟ್ರಾರ್ಕ್ ಬರ್ತಾನೆ. ಆಮೇಲೆ ಅದ್ರ ಜೊತೆಗೆ ಕಲೆ ಮತ್ತು ವಾಸ್ತುಶಿಲ್ಪ, ಇನ್ನು ಪುನರುಜ್ಜೀವನ ಕಾಲದಲ್ಲಿ ಇದ್ದಂತಹ ಒಂದು ವಿಜ್ಞಾನ, ಅವಾಗ ತಾನೇ ಮಾಡರ್ನ್ ಸೈನ್ಸ್ ಹುಟ್ಕೊಳ್ತಾ ಇರುತ್ತೆ. ಸೊ ಆಗಿನ ಕಾಲದಲ್ಲಿ ಇದ್ದಂತಹ ಸೈಂಟಿಸ್ಟ್ ಕೆಪ್ಲರ್ ಆಗಿರ್ಬೋದು, ಗೆಲಿಲಿಯೋ, ನ್ಯೂಟನ್. ಸೊ ಬಹಳಷ್ಟು ಚೆನ್ನಾಗಿದೆ, ಬಹಳಷ್ಟು ಇನ್ಫಾರ್ಮೇಷನ್ ಇದೆ ಈ ಒಂದು ಲೆಸನ್ನಲ್ಲಿ. ಸೊ ಇದರಲ್ಲಿ ಬರುವಂಥದ್ದು. ನೆಕ್ಸ್ಟು 20ನೇ ಒಂದು ಲೆಸನ್ ನೋಡಿ, ಕ್ರಾಂತಿ ಹಾಗೆ ರಾಷ್ಟ್ರಪ್ರಭುತ್ವಗಳ ಉದಯ ಅಂತ ಇದೆ. ಸೊ ಕ್ರಾಂತಿ ಮತ್ತು ರಾಷ್ಟ್ರಪ್ರಭುತ್ವಗಳ ಉದಯ ಅಂತ ಬಂದಾಗ ಅಮೆರಿಕ ಸ್ವತಂತ್ರ ಸಂಗ್ರಾಮ ಬರುತ್ತೆ, ಅಲ್ಲಿ ಜಾರ್ಜ್ ವಾಷಿಂಗ್ಟನ್ ಬರ್ತಾರೆ. ಆಮೇಲೆ ಇದರ ಒಂದು ಪರಿಣಾಮ ಏನಾಗುತ್ತೆ ಅನ್ನೋದು, ಅದಾದಮೇಲೆ ಫ್ರಾನ್ಸಿನ ಮಹಾಕ್ರಾಂತಿ ಬರುತ್ತೆ. ಸೊ ಮಾಂಟೆಸ್ಕೋ, ರೂಸೋ, ವಾಲ್ಟೇರ್ ಇವ್ರ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ. ಆಮೇಲೆ ಏಕೀಕರಣ ಚಳುವಳಿಗಳು ಅಂತ ಬಂದಾಗ ಇಟಲಿಯ ಏಕೀಕರಣ ಬರುತ್ತೆ, ಜರ್ಮನಿಯ ಏಕೀಕರಣ ಬರುತ್ತೆ. ಸೊ ಇದಿಷ್ಟು ಏನು ಈ ಒಂದು ಲೆಸನ್ನಲ್ಲಿ ಬರೋವಂಥದ್ದು. ನೆಕ್ಸ್ಟು ರಾಜ್ಯಶಾಸ್ತ್ರ ಅಂತ ಬಂದಾಗ ಚುನಾವಣಾ ವ್ಯವಸ್ಥೆ, ದೇಶದ ರಕ್ಷಣೆ, ರಾಷ್ಟ್ರೀಯ ಭಾವೈಕ್ಯತೆ,
ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಒಂದು ಪರಿಚಯ ಇದು ಬರುತ್ತೆ. ಆ್ಯಂಡ್ ಸಮಾಜಶಾಸ್ತ್ರ ಅಂತ ಬಂದಾಗ ಸಾಮಾಜೀಕರಣ ಮತ್ತು ಕುಟುಂಬದ ಸಂಬಂಧಗಳು, ಸಮುದಾಯ, ಭೂಗೋಳಶಾಸ್ತ್ರದಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಖನಿಜ ಸಂಪನ್ಮೂಲಗಳು, ಸಾರಿಗೆ ವ್ಯವಸ್ಥೆ, ಕೈಗಾರಿಕೆ ಮತ್ತು ಪ್ರಮುಖ ಪ್ರವಾಸಿ ಕೇಂದ್ರಗಳು ಯಾವ್ಯಾವುದು ಅನ್ನೋದು. ಇನ್ನು ಅರ್ಥಶಾಸ್ತ್ರ ಅಂತ ಬಂದಾಗ ಹಣ ಮತ್ತು ಸಾಲ ಆಗಿರ್ಬೋದು, ಶ್ರಮ ಮತ್ತು ಉದ್ಯೋಗ ಇದು ಕೂಡ ಬರುತ್ತೆ. ಇನ್ನು ಬಿಸ್ನೆಸ್ ಸ್ಟಡೀಸ್ ಅಂತ ಬಂದಾಗ ಮಾರುಕಟ್ಟೆ ನಿರ್ವಹಣೆ. ಸೊ ಇದಿಷ್ಟು ಏನು ಪಾರ್ಟ್ 2ನಲ್ಲೇ ಬರ್ತಕ್ಕಂತಹ 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಕ್ರಮ. ಇನ್ನು 10ನೇ ತರಗತಿಯ ಒಂದು ಸಮಾಜ ವಿಜ್ಞಾನ ಪಾಠದಲ್ಲಿ ಏನೇನು ಬರುತ್ತೆ? ಭಾರತಕ್ಕೆ ಯುರೋಪಿಯನ್ನರ ಒಂದು ಆಗಮನ ಆಗಿರ್ಬೋದು, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಆಗಿರ್ಬೋದು, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳೇನೇನಾಯಿತು, ಮೈಸೂರಿನ ಒಡೆಯರ್ ಬರ್ತಾರೆ, ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಏನೆಲ್ಲ ಪ್ರತಿರೋಧಗಳಾಯಿತು ಅನ್ನೋದು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಬರುತ್ತೆ. ರಾಜ್ಯಶಾಸ್ತ್ರ ಅಂತ ಬಂದಾಗ ಸಾರ್ವಜನಿಕ ಆಡಳಿತ ಬರುತ್ತೆ, ಭಾರತಕ್ಕೆ ಇರ್ತಕ್ಕಂತಹ ಸವಾಲುಗಳು ಮತ್ತು ಅವುಗಳ ಒಂದು ಪರಿಹಾರೋಪಾಯಗಳಾಗಿರ್ಬೋದು. ಸಮಾಜಶಾಸ್ತ್ರ ಅಂತ ಬಂದಾಗ ಸಾಮಾಜಿಕ ಸ್ತರ ವಿನ್ಯಾಸ, ದುಡಿಮೆ ಮತ್ತು ಜೀವನ. ಭೂಗೋಳಶಾಸ್ತ್ರದಲ್ಲಿ ಭಾರತದ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ. ಸೊ ಭಾರತದ ಒಂದು ಭೌಗೋಳಿಕ ಸ್ಥಾನ, ಹಾಗೆಯೇ ಋತುಗಳು, ಮಣ್ಣುಗಳು, ಅರಣ್ಯ ಸಂಪತ್ತು, ಜಲಸಂಪನ್ಮೂಲ ಇದಿಷ್ಟು ಏನು ಭೂಗೋಳಶಾಸ್ತ್ರದಲ್ಲಿ ಬರುವಂಥದ್ದು. ಇನ್ನು ಅರ್ಥಶಾಸ್ತ್ರ ಅಂತ ಬಂದಾಗ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಇದರ ಬಗ್ಗೆ ಓದ್ತೀವಿ. ಇನ್ನು ವ್ಯವಹಾರ ಅಧ್ಯಯನ ಅಂತ ಬಂದಾಗ ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ನಾವು ಓದ್ಕೊಳ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟು ಪಾರ್ಟ್ 2ನಲ್ಲಿ ಭಾರತದ ಸ್ವತಂತ್ರ ಸಂಗ್ರಾಮ, ಸಿಪಾಯಿ ದಂಗೆ ಅಂತ ಏನು ಹೇಳ್ತೀವಲ್ಲ, 1857ನಲ್ಲಿ ಏನಾಯ್ತಲ್ಲ ಅದ್ರ ಬಗ್ಗೆ, ಮತ್ತು ಸ್ವತಂತ್ರ ಹೋರಾಟ, ಸ್ವತಂತ್ರೋತ್ತರ ಭಾರತ ಹೇಗಿತ್ತು, ಮಹಾಯುದ್ಧಗಳು ಅಂದರೆ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ, ಮತ್ತು ಭಾರತದ ಒಂದು ರೋಲ್ ಏನಾಗಿತ್ತು ಅಂತ ಹೇಳಿ. ಇನ್ನು ರಾಜ್ಯಶಾಸ್ತ್ರ ಅಂತ ಬಂದಾಗ ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳು ಯಾವ ರೀತಿಯಾಗಿದ್ವು ಅಂತ, ಜಾಗತಿಕ ಸಂಸ್ಥೆಗಳು ಯಾವ್ಯಾವುದು ಹುಟ್ಕೊಳ್ತು ಅಂತ ಹೇಳಿ. ಇನ್ನು ಸಮಾಜಶಾಸ್ತ್ರ ಅಂತ ಬಂದಾಗ ಸಾಮೂಹಿಕ ವರ್ತನೆ ಆಗಿರ್ಬೋದು ಮತ್ತು ಪ್ರತಿಭಟನೆಗಳಾಗಿರ್ಬೋದು, ಸಾಮಾಜಿಕ ಸವಾಲುಗಳು ಇದಿಷ್ಟು ಬರುತ್ತೆ ಸಮಾಜಶಾಸ್ತ್ರದಲ್ಲಿ. ಇನ್ನು ಭೂಗೋಳಶಾಸ್ತ್ರ ಅಂತ ಬಂದಾಗ ಭಾರತದ ಒಂದು ಭೂಬಳಕೆ ಮತ್ತು ಕೃಷಿ ಆಗಿರ್ಬೋದು, ಖನಿಜ ಹಾಗೆ ಶಕ್ತಿ ಸಂಪನ್ಮೂಲಗಳಾಗಿರ್ಬೋದು, ಭಾರತದ ಒಂದು ಸಾರಿಗೆ ಮತ್ತು ಸಂಪರ್ಕ ಆಗಿರ್ಬೋದು, ಕೈಗಾರಿಕೆಗಳು, ನೈಸರ್ಗಿಕ ವಿಕೋಪಗಳು ಇದು ಬರೋವಂಥದ್ದು. ಇನ್ನು ಅರ್ಥಶಾಸ್ತ್ರ ಅಂತ ಬಂದಾಗ ಗ್ರಾಮೀಣಾಭಿವೃದ್ಧಿ ಬರುತ್ತೆ, ಸಾರ್ವಜನಿಕ ಹಣಕಾಸು ಹಾಗೆ ಆಯವ್ಯಯ ಬರುವಂಥದ್ದು. ಇನ್ನು ಬಿಸ್ನೆಸ್ ಸ್ಟಡೀಸಲ್ಲಿ ನಾವು ಉದ್ಯಮಶೀಲತೆ ಮತ್ತು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಇದಿಷ್ಟು ಲೆಸನ್ಸ್ಗಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಏನು 8, 9, 10ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಲೆಸನ್ಸ್ಗಳಾಗಿದ್ವು. ಸೊ ಇದರ ಒಂದು ಟೆಕ್ಸ್ಟ್ ಬುಕ್ಸ್ ನಮಗೆ ಬೇಕು, ಎಲ್ಲೂ ಸಿಗ್ತಿಲ್ಲ ಅಂತ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ನಾನು ಒಂದು ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಆ ಲಿಂಕನ್ನು ಪ್ರೆಸ್ ಮಾಡ್ತು ಅಂದರೆ ನಿಮಗೆ ಎಲ್ಲ ಒಂದು 6th, 7th, 8th, 9th, 10th ಅಪ್ ಟು 10th ತನಕ, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಎಲ್ಲ ಒಂದು ಕರ್ನಾಟಕ ಸರ್ಕಾರದ ಟೆಕ್ಸ್ಟ್ ಬುಕ್ಸ್ಗಳು ನಿಮಗೆ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಆಯಿತಾ? ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.